ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ನಡೆದಿದ್ದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 3ನೇ T20 ಮ್ಯಾಚ್. ಈ ಫ್ಲಾಟ್ ವಿಕೆಟ್ ಅಲ್ಲಿ ಪಕ್ಕ ಎಷ್ಟು ರನ್ ಬರುತ್ತೆ ಅಂತ ಅನ್ಕೊಂಡಿದ್ದು. ಅದ್ರಲ್ಲೂ ಅಲ್ಲದೆ ಟಾಸ್ ಗೆದ್ದವರು ಮೊದಲಿಗೆ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದು. ಆದ್ರೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಕಾನ್ಫಿಡೆಂಟ್ ಇಂದ ಸೂರ್ಯಕುಮಾರ್ ಯಾದವ್ ಅವರು ಬಾಲಿಂಗ್ ನ ಆಯ್ಕೆ ಮಾಡ್ಕೊಂಡ್ರು. ಅದು ಒಂದು ಸ್ವಲ್ಪ ಇಂಡಿಯಾಗೆ ಎಫೆಕ್ಟ್ ಹೊಡಿತು. ಅಷ್ಟೊಂದು ಕಾನ್ಫಿಡೆಂಟ್ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಗೆ ಬ್ಯಾಡ್ವಾಗಿತ್ತು. ಏನಕ್ಕಂದ್ರೆ ಅವರು 2 ಮ್ಯಾಚ್ ನ ಗೆದ್ದಿರೋದು ಚೇಸಿಂಗ್ ಮಾಡಿ. ಅದಕ್ಕೋಸ್ಕರ ಈ ಮ್ಯಾಚ್ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗೇ ಇದೆ ಅಂತ ಇದ್ ಮಾಡಿದ್ರು. ಆದ್ರೆ ಇವನ್ ಅದ್ರಲ್ಲೂ ಅಲ್ಲದೆ ನಿನ್ನೆ ಜಾಸ್ತಿ ಎಫೆಕ್ಟಿವ್ ಆಗಿ ಕಾಣಿಸಿದ್ದು ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ. ಅದ್ರಲ್ಲೂ ಅಲ್ಲದೆ ಏನ್ ಗುರು, ವರುಣ್ ಚಕ್ರವರ್ತಿ ಬಾಲಿಂಗ್ 5 ವಿಕೆಟ್ ಗುರು, 5 ವಿಕೆಟ್ 5 ವಿಕೆಟ್ ನ ತೆಗೆದಿದ್ದು ಈ T20 ಮ್ಯಾಚ್ ಅಲ್ಲಿ. ಅದ್ರಲ್ಲೂ ಅಲ್ಲದೆ ಸೌತ್ ಆಫ್ರಿಕಾ ಮೇಲೂ 5 ವಿಕೆಟ್ ನ ತೆಗಿತಾರೆ, ಆ ಮ್ಯಾಚ್ ಸೋಲ್ತಾರೆ. ಹಾಗೆ ಇಲ್ಲೂ ಸಹ ರಾಜ್ಕೋಟ್ ಅಲ್ಲಿ 5 ವಿಕೆಟ್ ನ ತೆಗಿತಾರೆ, ಈ ಮ್ಯಾಚ್ ಸೋಲ್ತಾರೆ. ಪಾಪ ಅನ್ಫಾರ್ಚುನೇಟ್ ಆಗಿ ಇವ್ರು ಯಾವ ಮ್ಯಾಚ್ ಅಲ್ಲಿ 5 ವಿಕೆಟ್ ನ ತೆಗ್ದಿರ್ತಾರ ಆ ಮ್ಯಾಚ್ ಇಂಡಿಯಾ ಗೆಲ್ಲಕ್ಕೆ ಆಗಿಲ್ಲ. ಆದ್ರೂ ಒಂದು ಒಳ್ಳೆ ಬಾಲಿಂಗ್ ಪಕ್ಕ ವರುಣ್ ಚಕ್ರವರ್ತಿಯಿಂದ. ಅದ್ರಲ್ಲೂ ಅಲ್ಲದೆ ನಿನ್ನೆ ಮ್ಯಾಚ್ ಅಲ್ಲಿ ಹರ್ಷದೀಪ್ ಸಿಂಗ್ ನ ಕುಣಿಸಿ ಮಹಮ್ಮದ್ ಶಮಿನ ತಂದಿದ್ದು. ಅದ್ರಲ್ಲೂ ಅಲ್ಲದೆ ಮಹಮ್ಮದ್ ಶಮಿ ಬಾಲಿಂಗ್ ಅಂತೂ ಅದ್ದೂರಿಯಾಗಿತ್ತು. ಅಷ್ಟೊಂದು ಏನಿಲ್ಲ, ಒಟ್ಟಿನಲ್ಲಿ ಒಂದು ಎಕಾನಮಿನಲ್ಲಿ ಬಾಲಿಂಗ್ ನ ಅದ್ದೂರಿಯಾಗಿ ಮಾಡಿದ್ರು. ಮಹಮ್ಮದ್ ಶಮಿ ಅವ್ರಿಗೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ತರ ಇವರಿಗೆ ಒಂದು ಮ್ಯಾಚ್ ಆಡಿಸ್ಬೇಕಾಯ್ತು, ಆಡಿಸಿದ್ರೆ. ಹಾಗೆ ನೆಕ್ಸ್ಟ್ ನಡೆಯುವಂತ ಓಡಿ ಸೀರೀಸ್ ಇವರು ಮೇನ್ ಬಾಲರ್, ಅದಕ್ಕೋಸ್ಕರ ಇವ್ರು ಇಲ್ಲಿಂದಾನೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ನ ಮಾಡ್ತಾರೆ. ಹಾಗೆ ನೆಕ್ಸ್ಟ್ 2 ಮ್ಯಾಚ್ ಇವ್ರು ಆಡ್ತಾರ ಅನ್ನೋದು ಒಂದು ಡೌಟ್. ನೋಡೋಣ ಏನಾಗುತ್ತೆ ಅಂತ. ಹಾಗೆ ನಿನ್ನೆ ಮ್ಯಾಚ್ ಅಂತೂ ಅದ್ದೂರಿಯಾಗಿತ್ತು. ಅದ್ರಲ್ಲೂ ಅಲ್ಲದೆ ನಾವು ಇಂಗ್ಲೆಂಡ್ ಬ್ಯಾಟರ್ಸ್ ಇಂದ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಈ ಪಿಚ್ ಅಲ್ಲಿ ಪಕ್ಕ ಅದ್ದೂರಿ ಬ್ಯಾಟಿಂಗ್ ಆಡ್ತಾರಂತ. ಆದ್ರೆ ಪಕ್ಕ ತೋರಿಸ್ಬಿಟ್ರು ಸ್ಪಿನ್ನರ್ಸ್ ಗಳಿಗೆ ಇನ್ನ ಸ್ಟ್ರಗಲ್ ಮಾಡ್ತಾರೆ ಅಂತ. ಅದ್ರಲ್ಲದೆ ಏನ್ ಗುರು, ಎಲ್ಲ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಔಟ್ ಆಗಿದ್ದು. ಯಾವ್ದೇ ರೀತಿ ಸ್ಪೀಡ್ ಬಾಲರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಸ್ಪೀಡ್ ಬಾಲರ್ಸ್ ಗಳಿಗೆ ಹೊಡೆಕ್ ಟ್ರೈ ಮಾಡ್ತಿದ್ರು, ಆದ್ರೆ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರಲಿಲ್ಲ. ಆದ್ರೂ ಸ್ಪಿನ್ನರ್ಸ್ ಗಳಿಗೆ ಸ್ಟ್ರಗಲ್ ಮಾಡಿ 5 ವಿಕೆಟ್ ನ ಕಳ್ಕೊಂಡಿದ್ದು ಇಂಗ್ಲೆಂಡ್ ಅವರು. ಆದ್ರೂ ಮೊದಲಿಗೆ ಬ್ಯಾಟಿಂಗ್ ಆಡಿದಂತ ಇಂಗ್ಲೆಂಡ್ ಅವರು ಬೇಗನೆ ಔಟ್ ಆಗುತ್ತೆ. ಅದ್ರಲ್ಲದೆ 5th ಶಾಟ್ ಅವರು ಹೊಡೆಯುವಂತ ಇಂಟೆಂಟ್ ಎಲ್ಲ ಕಾಣಿಸ್ತಾ ಇರ್ತಾರೆ, ಆದ್ರೆ ಅವ್ರು ಯಾವ್ದೇ ರೀತಿ ಸ್ಕೋರ್ ನ ಮಾಡಕ್ಕಾಗಲ್ಲ, ಬೇಗನೆ ಔಟ್ ಆಯ್ತಾರೆ. ಫಸ್ಟ್ T20, ಸೆಕೆಂಡ್ T20, 3ನೇ T20 ಯಾವ್ದೇ ರೀತಿ ಡಬಲ್ ಡಿಜಿಟ್ ಹೊಡೆದೇ ಇಲ್ಲ, ಸಿಂಗಲ್ ಡಿಜಿಟ್ ಗೆನೆ ಔಟ್ ಆಗಿರೋದು. ಆದ್ರೆ ನಮ್ಮ RCB ಗೆ ಬಂದಾಗ ಇವರು ಒಂದ್ ಸ್ವಲ್ಪ ಸ್ಕೋರ್ ನ ಹೊಡೆದ್ಬಿಟ್ಟೆ ಔಟ್ ಆಗ್ಲಿ, RCB ಫ್ಯಾನ್ಸ್ ಗಳ ಆಸೆ ಅಷ್ಟೇ. ಅದಾದ ನಂತರ ಜೊತೆಗೂಡಿದ್ದು ಬಟ್ಲರ್ ಮತ್ತೆ ಬೆನ್ ಡೆಕೆಟ್, ಇವರಿಬ್ಬರ ಪಾರ್ಟ್ನರ್ಶಿಪ್ ಇಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಇಂಗ್ಲೆಂಡ್ ನ ಸ್ಕೋರ್ ನ ಬಿಲ್ಡ್ ಮಾಡ್ತು. ಅದಾದ ನಂತರ ಅನ್ಫಾರ್ಚುನೇಟ್ ಆಗಿ ರಿವರ್ಸ್ ಸ್ಟ್ರೋಕ್ ಕೊಡಕ್ ಹೋಗಿ ಜೋಸ್ ಬಟ್ಲರ್ ಅವರು ಔಟ್ ಆಯ್ತಾರೆ. ಅದಾದ ನಂತರ ಬೆನ್ ಡೆಕೆಟ್ ಅವರು ಸಹ ಔಟ್ ಆಗ್ತಾರೆ. ಅದಾದ ನಂತರ ಯಾವುದೇ ರೀತಿ ಅಷ್ಟೊಂದು ಇಂಗ್ಲೆಂಡ್ ಪ್ಲೇಯರ್ಗಳು ನಿಂತು ಆಡುವಂತ ಕೆಪಾಸಿಟಿನೇ ಬರಲ್ಲ. ಎಲ್ಲ ಬೇಗ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಲಾಂಗ್ ಇನ್ನಿಂಗ್ಸ್ ನ ಕ್ಯಾರಿನೇ ಮಾಡ್ತಾ ಇರಲಿಲ್ಲ. ಒಂದು 10 ಪಾರ್ಟ್ನರ್ಶಿಪ್ ಕೊಟ್ಟು ವಿಕೆಟ್ ಅಷ್ಟು ಬೇಗ ಕೊಟ್ಟಿ ಔಟ್ ಆಗ್ತಿದ್ರು. ಅದಾದ ನಂತರ ಲಿವಿಂಗ್ಸ್ಟನ್ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ನಿಂತು ಸ್ಕೋರ್ ನ ಹೊಡ್ಕೊಟ್ಟಿದ್ದಕ್ಕೋಸ್ಕರ 171 ರನ್ಗೆ ಹೋಗಿ ನಿಲ್ತು. ಅದಕ್ಕೋಸ್ಕರ ಇಂಗ್ಲೆಂಡ್ ಈ ಮ್ಯಾಚ್ ಅಲ್ಲಿ 26 ರನ್ಗಳಿಂದ ವಿನ್ ಆಗಿರೋದು. ಏನಾದ್ರೂ ಈ ಮ್ಯಾಚ್ ಇಂಗ್ಲೆಂಡ್ ಸೋತ್ಬಿಟ್ಟಿದ್ರೆ ಪಕ್ಕ ಸೀರೀಸ್ ಸೀಲ್ ಡೌನ್ ಆಗ್ಬಿಡ್ತಿತ್ತು ಇಂಡಿಯಾಗೆನೆ. ಅದಾದ ನಂತರ ನೆಕ್ಸ್ಟ್ 2 ಏನು ನಡೆಯುತ್ತೆ T20 ಮ್ಯಾಚ್ ಅಷ್ಟೊಂದು ನಮ್ಗೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಇವಾಗ ಏನು ಇಂಗ್ಲೆಂಡ್ ನ ಸೀರೀಸ್ ನ ಗೆದ್ದಿದ್ಯೋ ಪಕ್ಕ ಜೀವಂತವಾಗೈತೆ. ಇನ್ನು 2 ಮ್ಯಾಚ್ ಪಕ್ಕ ನಡೆಯುವಂತದ್ದು 2 ಬ್ಯಾಟಿಂಗ್ ಪಿಚ್ ಅಲ್ಲೇ, ಅದು ಪುಣೆ ಮತ್ತೆ ನೆಕ್ಸ್ಟ್ ಮುಂಬೈ. 2 ಫ್ಲಾಟ್ ವಿಕೆಟ್. ಸ್ಕೋರ್ಗಳು ಹೆಂಗ್ ಹೊಡಿತಾರಂತ ನೋಡ್ಬೇಕು, ಇಂಗ್ಲೆಂಡ್ ಅವರು ಯಾವ ತರ ಎಫೆಕ್ಟಿವ್ ಆಗಿ ಬರ್ತಾರಂತ ನೋಡ್ಬೇಕು. ಇಂಗ್ಲೆಂಡ್ ಬ್ಯಾಟಿಂಗ್ ಇಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ, ಅವರಿಂದ ಬರಬೇಕು. ನೋಡೋಣ ಮುಂದಿನ ಮ್ಯಾಚ್ ಯಾವ ರೀತಿ ಇವರು ಸ್ಟ್ರಾಟಜಿನ ತತ್ತಾರಂತ. ಅದಾದ ನಂತರ ಬರೋದು ಇಂಡಿಯನ್ ಬ್ಯಾಟಿಂಗ್ ಅಲ್ಲಿ ತಕ್ಕ ಮಟ್ಟಿಗೆ 2 ಓವರ್ ಸ್ಕೋರ್ ನ ಹೊಡಿತಾರೆ. ಅದಾದ ನಂತರ ಫುಲ್ ಶಾಟ್ ನ ಹೊಡೆಯಕ್ ಹೋಗಿ ಸಂಜು ಸ್ಯಾಮ್ಸನ್ ಅವರು ಔಟ್ ಆಯ್ತಾರೆ. ಅದಾದ ನಂತರ ಅಭಿಷೇಕ್ ಶರ್ಮನು ಸಹ ಹೊಡೆಯುವಂತ ಇಂಟೆಂಟ್ ಅಲ್ಲಿ ಔಟ್ ಆಯ್ತಾರೆ. ಎಲ್ಲರೂ ಸಹ ಹೊಡೆಯೋ ಇಂಟೆಂಟ್ ಅಲ್ಲಿ ಔಟ್ ಆಗೋದು. ಯಾರು ಇನ್ನಿಂಗ್ಸ್ ನ ಕ್ಯಾರಿ ಮಾಡೋ ಅಂತ ಇಂಟೆಂಟೇ ತೋರಿಸ್ತಾ ಇರ್ಲಿಲ್ಲ. ಒಂದು ಕಡೆ ನಿಂತು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ಬೇಕು, ಆದ್ರೆ ಯಾರು ಮಾಡ್ತಾನೆ ಇರ್ಲಿಲ್ಲ. ಹೊಡಿಬೇಕು ಅನ್ನೋ ಇಂಟೆಂಟ್ ಅಲ್ಲೇ ಹೊಡೆದು ಔಟ್ ಆಯ್ತಿದ್ದು. ಅದ್ರಲ್ಲೂ ಅಲ್ಲದೆ ಸೂರ್ಯಕುಮಾರ್ ಯಾದವ್ ಅಷ್ಟೇ ಹೊಡೆಯುವಂತ ಇಂಟೆಂಟ್ ಅಲ್ಲೇ ಕ್ಯಾಚ್ ಕೊಟ್ಟಿ ಔಟ್ ಆದ್ರು. ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಒಂದು ತಕ್ಕ ಮಟ್ಟಿಗೆ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇದ್ರು. ಅದಾದ ನಂತರ ಹಾಗೆ ನಮ್ಮ ಇಂಡಿಯನ್ ಬಾಲಿಂಗ್ ಮಾಡೋ ಟೈಮಲ್ಲಿ ಯಾವುದೇ ರೀತಿ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರ್ಲಿಲ್ಲ. ಯಾವುದೇ ರೀತಿ ಟರ್ನಿಂಗ್ ಗಳು ಅಷ್ಟೊಂದು ಸ್ಪಿನ್ ಆಯ್ತಾರಲ್ಲ. ಆದ್ರೆ ಏನು ಸೆಕೆಂಡ್ ಇನ್ನಿಂಗ್ಸ್ ಇಂಗ್ಲೆಂಡ್ ಬಾಲಿಂಗ್ ಮಾಡಿದ್ರು
ಆದಿಲ್ ರಶೀದ್ಗೆ ಸ್ಪಿನ್ ಹೆಂಗ್ ಕಟ್ ಆಗ್ತಿತ್ತು ಅಂದ್ರೆ ನಾವು ಇದು ಸ್ಪಿನ್ ಟ್ರ್ಯಾಕ್ ಅಂತ ಅನಿಸ್ಬಿಟ್ಟಿತ್ತು. ಅದ್ರಲ್ಲೂ ಅಲ್ಲದೆ ನಮ್ಮ ಇಂಡಿಯಾ ಕಡೆ 5 ಜನ ಬೌಲರ್ಸ್ ಇದ್ದಾರೆ, ಆದ್ರೆ ಯಾವ್ದೇ ರೀತಿ ಅವರಿಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆ ತರ ಯಾವ್ದೇ ರೀತಿ ಎಫೆಕ್ಟಿವ್ ಬರ್ಲಿಲ್ಲ. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ಪಿನ್ನರ್ಸ್ ಗಳಿಗೆ ಬೆಂಕಿ ಅಂತ ಅನಿಸ್ಬಿಡ್ತು. ಅದಲ್ಲದೆ ಆದಿಲ್ ರಶೀದ್ಗೆ ಏನು ಸ್ಪಿನ್ ಮಾಡಿದ್ರೆ ಹೆಂಗೆ ಕಟ್ ಆಗ್ತಿತ್ತು, ಅಲ್ಲಿ ಮಾಡಿದ್ರೆ ಈ ಕಡೆ ಗಂಟ ಕಟ್ ಆಗ್ತಿತ್ತು, ಬೆಂಕಿತ್ತು. ಅದ್ರಿಂದ ಒಂದು ಸ್ವಲ್ಪ ಇಂಡಿಯಾದವರು ಅಷ್ಟೊಂದು ರನ್ನ ಹೊಡೆಯಕ್ಕೆ ಆಗ್ಲಿಲ್ಲ. ಅದ್ರೂ ಅಲ್ಲದೆ ತಿಲಕ್ ವರ್ಮಾ ಔಟ್ ಆದ್ರೆ ಆದಿಲ್ ರಶೀದ್ಗೆ ಬೋಲ್ಡ್ ಏನು ಒಳಗೆ ನುಗ್ಗಿದ್ದ ಬಾಲ್ ಒದ್ದೂರಿ, ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ಬಾಲ್ ಅಷ್ಟೊಂದು ಒಳಗೆ ಕಟ್ ಆಗಿ ಬೋಲ್ಡ್ ಹೊಡಿತದೆ ಅಂತ. ಅದಂತೂ ಬೆಂಕಿ. ಅದಾದ ನಂತರ ಏನು ವಿಕೆಟ್ ಗಳು ಬೀಳಕ್ ಸ್ಟಾರ್ಟ್ ಆಯ್ತು, ಇವರು ಸಹ ಇನ್ನು ಒಡೆ ಇಂಟೆಂಟೇ ಬೇಕಾಯ್ತು. ಏನಕ್ಕಂದ್ರೆ ಇನ್ನು ಏನು 12 ಬಾಲ್ಗೆ ಇನ್ನ 30 ರನ್ ಏನೋ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಒಡೆ ಅಂತ ಇದ್ರಲ್ಲೇ ಮಾಡ್ತಾ ಇದ್ರು, ಒಡೆ ಇಂಟೆಂಟ್ ಅಲ್ಲೇ ಬ್ಯಾಟಿಂಗ್ ನ ಬೀಸ್ತಾ ಇದ್ರು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಯಾವಾಗ ಹಾರ್ದಿಕ್ ಪಾಂಡ್ಯ ಔಟ್ ಆಗ್ತಾರೋ ಅವಾಗ್ಲೇ ಗೊತ್ತಾಗೋಯ್ತು ಇಂಡಿಯಾ ಇನ್ ಯಾವ್ದೇ ರೀತಿ ಈ ಮ್ಯಾಚ್ ನ ಗೆಲ್ಲಕ್ಕೆ ಅಸಾಧ್ಯ ಅಂತ. ಕೊನೆಗೂ ಇಂಗ್ಲೆಂಡ್ ಅವರು ಈ ಮ್ಯಾಚ್ ನ ಡಾಮಿನೇಟ್ ಮಾಡಿ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಅದ್ದೂರಿ ಬಾಲಿಂಗ್ ಆಡಿಸಿ ಈ ಮ್ಯಾಚ್ ನ ಗೆದ್ದಿದ್ದಾರೆ. ಅದ್ದೂರಿಯಾಗಿತ್ತು. ಆದ್ರೂ ಮ್ಯಾಚ್ ಏನಾದ್ರೂ ಇಂಡಿಯಾ ಗೆದ್ಬಿಟ್ರೆ ಸೀಲ್ ಡೌನ್ ಆಗಿ ಹೋಗ್ತಿತ್ತು. ಇವಾಗ ಇಂಗ್ಲೆಂಡ್ ಅವರ ಸೀರೀಸ್ ಜೀವಂತವಾಗಿದೆ. ನೋಡೋಣ ನೆಕ್ಸ್ಟ್ 2 ಮ್ಯಾಚ್ ಯಾವ ತರ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಯಾವ ರೀತಿ ಸ್ಟ್ರಾಟಜಿನ ತಂದು ಮ್ಯಾಚ್ ಯಾವ ತರ ನಡೆಯುತ್ತೆ ಅಂತ ನೋಡೋಣ. ಪಕ್ಕ ಯಾವ್ದಾದ್ರು ಒಂದು ಬಿಗ್ ಇನ್ನಿಂಗ್ಸ್ ಬರ್ಲಿ ಅಂತ ನೋಡ್ತಾ ಇದ್ದೀನಿ. ಅಂದ್ರೆ 200+ ರನ್ ಯಾವ್ದಾರ ಮ್ಯಾಚ್ ಇಂದ ಬಂದ್ರೆ ಅದ್ದೂರಿಯಾಗಿರುತ್ತೆ ನೋಡಕ್ಕೆ ಪಕ್ಕ. ಅದರಲ್ಲದೆ ಇಂಗ್ಲೆಂಡ್ ಅವರು ಈ 3 T20 ಮ್ಯಾಚ್ ಅಲ್ಲಿ ಟಾಸ್ ನ ಗೆದ್ದಿಲ್ಲ. ನೋಡೋಣ ಇನ್ನು ನೆಕ್ಸ್ಟ್ 2 ಮ್ಯಾಚ್ ಇದೆ, ಟಾಸ್ ಗೆದ್ದು ಏನ್ ಮಾಡ್ತಾರೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.